ಇರುವ ಸಮುದಾಯಕ್ಕೆ ಬೆಳಕಾಗಿ ಬಂದ ಮುತ್ತು ಹೋರಾಟದ ಮುತ್ತು ಸಂಘಟನೆಯ ಮುತ್ತು ಅವರೇ ನಾಡು ಕಂಡ ವಿಶೇಷ ಮುತ್ತು ಎಂ ಮುತ್ತುರಾಜ್ ಇವರ ಒಂದು ವಿಶೇಷ ಹೋರಾಟದ ವಿಶೇಷ ಸಂಚಿಕೆ ವಿಎಸ್ ಗಾರ್ಡನ್ ಹಾಗೂ ಕರ್ನಾಟಕ ರಾಜ್ಯದಲ್ಲಿ 1990ರ ದಶಕದಲ್ಲಿ ಸಾವಿರಾರು ಜನಕ್ಕೆ ಉಚಿತ ರೇಷನ್ ಕಾರ್ಡ್, ಉಚಿತ ವೈದ್ಯಕೀಯ ಶಿಬಿರ, ಜನಜಾಗೃತಿ ಸಮಾವೇಶಗಳು, 1991-92ರ ಸಾಲಿನಲ್ಲಿ ವಿದ್ಯುತ್ ಭಾಗ್ಯಜ್ಯೋತಿಯಲ್ಲಿ ಸಾವಿರಾರು ಮನೆಗಳಿಗೆ ವಿದ್ಯುತ್ ಸಂಪರ್ಕ ಹಾಗೂ ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ಉಚಿತ ಬೋಧನೆ, ಉಚಿತ ಪಠ್ಯ ಪುಸ್ತಕಗಳು ವಿತರಣೆ, 1992-93ರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಘದ ಅಧ್ಯಕ್ಷತೆ, ಬಡ ಜನರ ಗುಡಿಸಲು ಹಕ್ಕು ಪತ್ರಗಳಿಗಾಗಿ ಮುಖ್ಯಮಂತ್ರಿಗಳ ಮನೆ ಮುಂದೆ ಧರಣಿ, 1992-1993ರಲ್ಲಿ ರಾಜ್ಯಾದ್ಯಂತ ಸಸಿಗಳನ್ನು ನೆಡುವ ಕಾರ್ಯಕ್ರಮ, ಉಚಿತ ವಯಸ್ಕರ ಶಿಕ್ಷಣ ಹಾಗೂ ಬೀದಿ ನಾಟಕಗಳ ಮುಖಾಂತರ ಜಾಗೃತಿ ಅರಿವು, 1993-94ರಲ್ಲಿ ಜೈ ಭೀಮ್ ಕ್ರೀಡಾ ಒಕ್ಕೂಟ ಸ್ಥಾಪನೆ ಮುಖಾಂತರ ಅನೇಕ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ, ವಿಎಸ್ ಗಾರ್ಡನ್ ವಾಟರ್ ಪೈಪ್ ಲೈನ್ ಅನೇಕ ಮನೆಗಳಿಗೆ ಹೋರಾಟದ ಮುಖಾಂತರ ಜನರಿಗೆ ಹಕ್ಕುಪತ್ರಗಳು ವಿತರಣೆ, 1994ರಲ್ಲಿ ವಾಯ್ಸ್ ಕಂಪ್ಯೂಟರ್ ತರಬೇತಿ ಮುಖಾಂತರ ಸಾವಿರಾರು ವಿದ್ಯಾರ್ಥಿಗಳಿಗೆ ಉಚಿತ ಕಂಪ್ಯೂಟರ್ ತರಬೇತಿ, 1995ರಲ್ಲಿ ಗೌತಮ ಬುದ್ಧ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷತೆ, ಅನೇಕ ಗಣ್ಯರಿಗೆ ಸಾಧಕರಿಗೆ ಸನ್ಮಾನ, 1997ರಲ್ಲಿ 2003ರವರೆಗೂ ಅನೇಕ ಅಂಗವಿಕಲರಿಗೆ ಉಚಿತ ಸಲಕರಣೆ, ಅಂಗವಿಕಲರಿಗೆ ಪುಸ್ತಕಗಳು ಹಾಗೂ ಕ್ಯಾಸೆಟ್ ವಿತರಣೆ, ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ಶಾಲಾ ಶುಲ್ಕ ಪಾವತಿ, ಪ್ರತಿ ವರ್ಷವೂ ಗ್ರಾಹಕರ ದಿನಾಚರಣೆ ಆಚರಿಸುವ ಮುಖಾಂತರ ಕಾನೂನು ಅರಿವು, ಜನಜಾಗೃತಿ ಬಗ್ಗೆ ಅರಿವು ಮೂಡಿಸುವುದು, ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವ ಹಾಗೂ ಸಾಧಕರಿಗೆ ಸನ್ಮಾನ ಮತ್ತು ಪ್ರಶಸ್ತಿ ವಿತರಣೆ, ಪ್ರಶಸ್ತಿಗಳ ಸರದಾರ ಮುತ್ತುರಾಜ್, ನಾಗರಿಕ ಸೇವಾ ಪ್ರಶಸ್ತಿ, ಬುದ್ಧ ಪ್ರಶಸ್ತಿ, ಅಂಬೇಡ್ಕರ್ ಪ್ರಶಸ್ತಿ, ಉತ್ತಮ ಕ್ರೀಡಾ ಪ್ರಶಸ್ತಿ, ವಾಲ್ಮೀಕಿ ಪ್ರಶಸ್ತಿ, ಹಲವಾರು ಸಂಘ ಸಂಸ್ಥೆಗಳಿಂದ ವಿಶೇಷವಾದ ಪ್ರಶಸ್ತಿ ಸನ್ಮಾನಗಳು, ತಮ್ಮ ಸಮುದಾಯದ ಹಿತಕ್ಕಾಗಿ ಒಳಿತಿಗಾಗಿ ಪ್ರತಿನಿತ್ಯ ಹೋರಾಟ ಮಾಡುತ್ತಿರುವ ಮುತ್ತುರಾಜ್ರವರಿಗೆ ಇನ್ನು ಸಾಕಷ್ಟು ಭಗವಂತನು ಜನರ ಸೇವೆ ಮಾಡಲು ಶಕ್ತಿ ನೀಡಲಿ. ಸದಾ ಡಾಕ್ಟರ್ BR ಅಂಬೇಡ್ಕರ್ ಅವರ ತತ್ವಗಳು, ಸಿದ್ಧಾಂತಗಳನ್ನು ಪಾಲಿಸುವ ಇವರು ತಮ್ಮ ಸಮುದಾಯಕ್ಕೆ ವಿಶೇಷ ನಾಯಕರಾಗಲಿ ಎಂದು ಹಾರೈಸೋಣ. ಮುಬಾರಕ್, JK ನ್ಯೂಸ್ ಕನ್ನಡ, ಬೆಂಗಳೂರು. ಇದರಲ್ಲಿ ಏನಕ್ಕೆ ಇದು ನಿರಂತರ ಹೋರಾಟಕ್ಕೆ ಇದರಿಂದ ಅನೇಕ ಜನರು ನಮಗೆ ಒಂದು ಸಮಾಜಕ್ಕೆ ಬಡವತನ ಏನು ಅನ್ನೋದು ನಮ್ಗೆ ಭಾಳಷ್ಟು ಕಲ್ತ್ಕೊಂಡಾಗಾಯ್ತು. ನಾವು ಕಲಿತಾನೇ ಇದ್ದೀವಿ. ಇಂಥ ಒಂದು ಹೋರಾಟಗಳು ನನ್ನಷ್ಟು ಭಾಳಷ್ಟು ಜನ ಹೋರಾಟ ಮಾಡ್ತಾ ಇದ್ದಾರೆ. ಭಾಳಷ್ಟು ಜನ ಸಮಾಜದಲ್ಲಿ ಇದು ಮಾಡ್ತಾ ಇದ್ದಾರೆ. ನನ್ನಷ್ಟೇ ನಾನು ಒಬ್ಬನೇ ಅಂತಲ್ಲ, ತುಂಬ ಜನ ಮಾಡ್ತಾ ಇದ್ದಾರೆ. ಇದೊಂದು ಇಂಥ ಹೋರಾಟಗಳು ನಮಗೆ ಇದನ್ನು ಕಣ್ಣು ತೆರೆಸಿದ್ದೇನೆ. ನನಗಂತೂ ಕಣ್ಣು ತೆರೆಸಿದೆ. ಯಾಕಂದರೆ ಕಣ್ಣು ಮುಂದೆ ಇನ್ನೂ ಸಮಾಜ ಇನ್ನೂ ಹಂಗೆ ಇದೆ, ಇನ್ನೂ ಏನೇನು ಬದಲಾಗ್ತಾ ಇಲ್ಲ. ಸರ್ಕಾರದಿಂದ ಅದೇ ಒಂದು ಮಹಿಳೆಯರು ಮಾಡಬೇಕು. ಯಾಕಂದರೆ ಹೆಸರು ಮಾತ್ರ ಬರ್ಬೇಕು ಅಂತ ಯೋಚನೆ ಮಾಡ್ತಾರೆ. ಪ್ರತಿ ಬಾರಿ ನಾವು ಮುಖ್ಯಮಂತ್ರಿಗಳಿಂದ ಸಚಿವ ಕೂಡ ಪ್ರತಿಭಟನೆಗಳು ಮಾಡಿಕೊಂಡೇ ಬಂದಿದ್ದೀವಿ. ಈಗ ಮುಂದಿನ ತಿಂಗಳ 19ನೇ ತಾರೀಕು ಫ್ರೀಡಮ್ ಪಾರ್ಕ್ ಐತಿಹಾಸಿಕ ಪ್ರತಿಭಟನೆ ಇದೆ. ಅದನ್ನು ನಾವು ಕೂಡ ಈ ಎಲ್ಲ ಜಿಲ್ಲೆಗಳಿಂದ ಎಲ್ಲರೂ ಕೂಡ ನಾವೆಲ್ಲ ಸೇರ್ತಾ ಇದ್ದೀವಿ. ಆವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದನ್ನು ಪ್ರತಿಭಟನೆ ಮೂಲಕ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದೀವಿ. ಏನು ಸರ್ಕಾರದಿಂದ ಸಿಗಬೇಕಂತ ಸೌಲಭ್ಯಗಳು ಸಿಗಲೇಬೇಕು ಅಂತ ಹೋಗ್ತಾ ಇದ್ದೀವಿ. 1995ರಲ್ಲಿ ಸಿದ್ಧಕೋಟೆ ಗ್ರಾಮ ಮಾಡಿದೆ. ಕನಿಷ್ಠ ಏನಾದರೂ 8,000 ಜನ ವಿದ್ಯಾರ್ಥಿಗಳನ್ನ ತರಬೇತಿ ಕೊಟ್ವಿ. ಆ 8,000 ಜನ ಅನೇಕ ವಿಭಾಗಗಳಲ್ಲಿ ಒಂದಷ್ಟು ಜನ ಪಾಲಕರಿದ್ದಾರೆ, ಜನ ಪೊಲೀಸ್ ಇಲಾಖೆಯಲ್ಲಿದ್ದಾರೆ, ವಿವಿಧ ಸರ್ಕಾರಿ ಉದ್ಯೋಗಗಳಲ್ಲಿ ಪಡೆದಿದ್ದಾರೆ. ಬಡತನದಲ್ಲಿರ್ತಕ್ಕಂಥ ಹುಡುಗರನ್ನ ಬಡವರನ್ನ ನಾವು ಮುಚ್ಚಿರ್ತೀವಿ. ಬಡವರೇ ಸಂಸ್ಥೆಯ ಹೋಗಿರೋರು ಅದ್ರ ಜೊತೆಗೆ ITI ಕಾಲೇಜ್ ಮಾಡಿದ್ವಿ. ಆ ಕಾಲೇಜ್ ಜೊತೆಗೆ ಅನೇಕ ಕೋಟ್ ಪ್ಯಾಂಟ್
ಕಾಟನ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.